ಸ್ತೋತ್ರ ಸ್ತೋತ್ರ. ಉದಯ ಕಾಲದಿಂದ ಇಲ್ಲಿವರೆಗೂ ನಡೆಸಿದ ನನ್ನ ದೇವರೇ ನಿನಗೆ ವಂದನೆಗಳು. ಈ ಉದಯ ಕಾಲದಿಂದ ಕರ್ತನೆ ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಬರುವ ಆತನೇ ನಿನಗೆ ವಂದನೆಗಳು. ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, ಆರಾಧನೆ ಮಾಡುತ್ತಾ ಇದ್ದೇವೆ ಪ್ರಭು. ಈ ಮುಂಜಾನೆ ವೇಳೆಯ ನಮ್ಮ ಪ್ರಾರ್ಥನೆಗಳನ್ನ ಕೇಳಿದ ಆತನೇ ನಿನಗೆ ಸ್ತೋತ್ರಗಳು. ನಮ್ಮ ಕಷ್ಟಗಳನ್ನ ನೀಗಿಸುವ ಆತನೇ ನಿನಗೆ ಸ್ತೋತ್ರಗಳು. ಶೋಧನೆಯಲ್ಲಿ ಸಹಾಯಕನಾಗಿರುವ ಆತನೇ ನಿನಗೆ ಸ್ತೋತ್ರಗಳು. ಇಸ್ರಾಯೇಲನ ಅಧಿಪತಿಯೇ ನಿನಗೆ ಸ್ತೋತ್ರ. ಮಹಿಮೆಯ ಅರ್ಸನೆ ನಿನಗೆ ಸ್ತೋತ್ರ. ಅಪ್ಪ, ನಿನ್ನನ್ನು ಆರಾಧಿಸ್ತಾ ಇದ್ದೇವೆ, ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ. ಈ ಸ್ಥಳದಲ್ಲಿ ಇರುವಂತ ನಮ್ಮನ್ನೆಲ್ಲರನ್ನು ಆಶೀರ್ವಾದಗಳನ್ನ ಮಾಡು ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಅದ್ಭುತ ಸ್ವರೂಪನೇ ನಿನಗೆ ವಂದನೆಗಳು. ಆಲೋಚನಕರ್ತನೆ ನಿನಗೆ ವಂದನೆಗಳು. ಅತ್ಯಧಿಕವಾಗಿ ಆಶೀರ್ವಾದ ಮಾಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ ಆತ ನಿನಗೆ ಸ್ತೋತ್ರ. ಇಸ್ರಾಯೇಲರು ಬಾನಿಸತ್ವದಲ್ಲಿರುವಂತಹ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ ಆತನೇ ನಿನಗೆ ಸ್ತೋತ್ರ. ಕಣ್ಣೀರು ಒರೆಸುವ ಆತನೇ ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳುವ ಆತನೇ ನಿನಗೆ ಸ್ತೋತ್ರ. ಅಪ್ಪ ಕರ್ತನೆ, ನಿನ್ನನ್ನು ಪರಸ್ಪರನನ್ನು ಮೊರಹೊಕ್ಕುವವರೆಗೆ ಆಶೀರ್ವಾದ ಮಾಡ್ತೇನೆ ಅಂತೇಳಿ ಹೇಳಿದ ಆತನೇ ನಿನಗೆ ಸ್ತೋತ್ರ. ಎಲ್ ಶಡಾಯ್ ನಿನಗೆ ಸ್ತೋತ್ರ. ಸ್ತೋತ್ರಗಳು ಸ್ವಾಮಿ. ದೇವರೇ ನಿನಗೆ ವಂದನೆಗಳನ್ನ ಸಲ್ಲಿಸುತ್ತಾ ಇದ್ದೇನೆ. ದೇವರೇ, ನಮ್ಮ ಪ್ರಾರ್ಥನೆಗಳನ್ನ ಆಲಕಿಸು. ನಮ್ಮ ಹೃದಯಗಳಲ್ಲಿರುವಂತಹ ಕಷ್ಟ, ನೋವು, ವೇದನೆಗಳನ್ನ ತೆಗೆದು ಹಾಕಂತೇಳಿ ಪ್ರಾರ್ಥಿಸ್ತೇನೆ. ನೀನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯದೆ ಕೂಡ ನಾವು ಜ್ಞಾಪಕ ಪಡಿಸಿಕೊಳ್ತಾ ಇದ್ದೇವೆ. ಎಸ್ಸಯ್ಯ ದೇವರೇ, ನಿನ್ನ ಆಶೀರ್ವಾದಗಳನ್ನ ಮಾಡಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ವಿಶೇಷವಾಗಿ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ, ಆರಾಧಿಸ್ತಾ ಇದ್ದೇವೆ ಕರ್ತನೆ. ದೇವರೇ, ನೀನು ಮಾತನಾಡುತ್ತಂತೆ ಒಂದು ಸಾರಿ ನೀನು ಮಾತನಾಡಿದರೆ ಆಶೀರ್ವಾದಗಳನ್ನು ಹೊಂದಿಕೊಳ್ತೇವೆ ಎಸ್ಸಯ್ಯ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರು ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದು ಸಾಕು ಅಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದು ಸಾಕು ಅಯ್ಯ. ಅಯ್ಯ ಮಾತೊಂದು ಸಾಕು ಅಯ್ಯ, ಅಯ್ಯ ಮಾತೊಂದು ಸಾಕು ಅಯ್ಯ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರು ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಮನ ಮರುಗೆ ಕರಚಾಚೆ, ಅತಿಶಯ ಮಾಡುವವನೇ, ಮನ ಮರುಗೆ ಕರಚಾಚೆ, ಅತಿಶಯ ಮಾಡುವವನೇ, ಅಯ್ಯ ಅತಿಶಯ ಮಾಡುವವನೇ, ಅಯ್ಯ ಅತಿಶಯ ಮಾಡುವವನೇ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರು ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ. ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೆ.
ಎಂದು ಹೇಳಿ ಸುಖ ನೀಡಿದೆ. ಅಯ್ಯ ಎಂದು ಹೇಳಿ ಸುಖ ನೀಡಿದೆ. ಭಿನ್ನಹವ ಕೇಳುವವನೇ, ನನ್ನ ಕಣ್ಣೀರು ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಏಸಯ್ಯ. ಸುಖ ಕೊಡುವವನೇ, ಸ್ತೋತ್ರ ಏಸಯ್ಯ. ನನ್ ರೋಗವ ಶಿಲುಬೆಯಲ್ಲಿ ನೀವೊತ್ತು ತೀರಿಸಿದೆ. ನನ್ ರೋಗವ ಶಿಲುಬೆಯಲ್ಲಿ ನೀವೊತ್ತು ತೀರಿಸಿದೆ. ಅಯ್ಯ ನೀವೊತ್ತು ತೀರಿಸಿದೆ. ಅಯ್ಯ ನೀವೊತ್ತು ತೀರಿಸಿದೆ. ನಹವ ಕೇಳುವವನೇ, ನನ್ನ ಕಣ್ಣೀರು ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಏಸಯ್ಯ. ಸುಖ ಕೊಡುವವನೇ, ಸ್ತೋತ್ರ ಏಸಯ್ಯ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ. ಈ ಉದಯ ಕಾಲದಲ್ಲಿ ದೇವರೇ ನಮ್ಮನ್ನು ನಡೆಸಿದ ಆದಿಗಳಿಗಾಗಿ ಸ್ತೋತ್ರ. ನಮ್ಮ ವಿಜ್ಞಾಪನೆಗಳನ್ನ ಕೇಳು, ನಮ್ಮ ಕಷ್ಟಗಳನ್ನ ಪರಿಹರಿಸು, ನಮ್ಮ ದುಃಖಗಳನ್ನ ನೀಗಿಸು. ತಂದೆ, ಕುಮಾರ, ಪರಿಶುದ್ಧ ಆತ್ಮ ನಾಮದಲ್ಲಿ ನೀನು ವಾಕ್ಯದಲ್ಲಿ ಮಾತನಾಡುತ್ತೇಳಿ ಪ್ರಾರ್ಥನೆ ಮಾಡುತ್ತೇನೆ. ಇಲ್ಲಿ ಬಂದಿರುವ ನಮ್ಮನ್ನೆಲ್ಲರನ್ನು ಕೂಡ ಆಶೀರ್ವಾದಗಳನ್ನ ಮಾಡು. ಘನವಾದ ನಿನ್ನ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ. ಸೈತಾನನ ಎಲ್ಲ ತಂತ್ರಗಳು ಮುರಿಯಲ್ಪಟ್ಟು ಈ ಉದಯ ಕಾಲದಿಂದ ರಾತ್ರಿವರೆಗೂ ದೇವರೇ ನೀನೆ ಕಾಲು ಕಲ್ಲಿಗೆ ತೆಗೆದಂತೆ ಕಾದು ಕಾಪಾಡು. ಯಾರೆಲ್ಲ ಪ್ರಾರ್ಥನೆಗಳನ್ನು ಮಾಡುತ್ತಾರೋ ಅವರ ಇಷ್ಟಾರ್ಥಗಳನ್ನ ನೆರವೇರಿಸು. ಅವರ ಕುಟುಂಬದ ಚಿಂತೆಗಳು, ದುಃಖಗಳು ಎಲ್ಲವುಗಳನ್ನ ನೀಗಿಸಿ ಅವರ ಕಣ್ಣೀರು ಒರೆಸು. ಆದರಣೆ ಕೊಡು, ಧೈರ್ಯವನ್ನ ಕೊಡು, ಬಲವನ್ನ ಕೊಡು. ಒಂದು ಅದ್ಭುತ ಕಾರ್ಯಗಳನ್ನ ಮಾಡು ಅಂತೇಳಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತಾ ಇದ್ದೀವಿ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರಗಳು. ಎರಡನೇದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಒಂದು 3 ನಿಮಿಷಗಳ ಕಾಲ ನಾವು ದೇವರ ವಾಕ್ಯ ಸಂದೇಶವನ್ನು ದಾನ ಮಾಡಿಕೊಳ್ಳೋಣ. 3 ರಿಂದ 5 ನಿಮಿಷಗಳು. ಇದಾದ ಮೇಲೆ ನಾವೆಲ್ಲರೂ ಕೂಡ ಪ್ರಾರ್ಥನೆಗಳನ್ನ ಮಾಡಿ ಕರ್ತನನ್ನು ಮಹಿಮೆಪಡಿಸೋಣ. ನಮ್ಮೆಲ್ಲರಿಗೆ ತಿಳಿದ ಹಾಗೆ ಇವತ್ತಿನ ಒಂದು ದೇವರ ವಾಕ್ಯ ಸಂದೇಶದಲ್ಲಿ ತಿಳಿಸುವಂತದ್ದನ್ನ ನಾನು ನಿಮಗೆ ತಿಳಿಸಬೇಕಂತೇಳಿ ಅಂದುಕೊಂಡಿದ್ದೇನೆ. ಆ ವಾಕ್ಯವು ಏನಪ್ಪಾ ಅನ್ನುವುದಾದ್ರೆ, ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು, ದೇವರು ನಮ್ಮ ಕುಟುಂಬಗಳನ್ನ ಆಶೀರ್ವಾದ ಮಾಡ್ತಾನೆ ಅನ್ನೋದನ್ನ ಯಾವತ್ತೂ ಮರಿಬೇಡ್ರಿ. ಯಾವ ವ್ಯಕ್ತಿಗಳನ್ನ ಆಶೀರ್ವಾದ ಮಾಡ್ತಾನೆ, ಯಾವ ವ್ಯಕ್ತಿಗಳ ಮೇಲೆ ಕೃಪೆ ಇರ್ತದೆ, ಯಾವ ವ್ಯಕ್ತಿಗಳ ಮೇಲೆ ದೇವರ ಕೋಪ ಇರ್ತದೆ ಅನ್ನುವಂಥದ್ದನ್ನ ಈ ಉದಯ ಕಾಲದಲ್ಲಿ ಅಥವಾ ಈ ಒಂದು ಸನ್ನಿಧಾನದಲ್ಲಿ ನಾವು ಕೇಳ್ತಾ ಇದ್ದೀವಿ ಅನ್ನೋದನ್ನ ಮರಿಬಾರದು ಅಂತೇಳಿ ನಾನು ನಿಮ್ಮೆಲ್ಲರಿಗೆ ತಿಳಿಸ್ತೇನೆ. ದಾವಿದನ ಬರೆದ ಕೀರ್ತನೆ 37ನೇ ಅಧ್ಯಾಯ ಮತ್ತು 22ನೇ ವಚನಗಳನ್ನ ಯಾರಾದರೂ ಓದುವುದಾದ್ರೆ ನಾವು ದೇವರ ವಾಕ್ಯವನ್ನ ದಾನ ಮಾಡಿಕೊಳ್ಳೋಣ. 37, 22. ಯೆಹೋವ ಆಶೀರ್ವಾದ ಹೊಂದಿನವಾರು భూమిని స్వతంత్రించుకొందురు, ఆయన శపించువారు ನಿರ್ಮೂಲಮೌದರು. ಕನ್ನಡದಲ್ಲೂ ಬರೋದ್ರಿ, ಯೆಹೋವನ ಆಶೀರ್ವಾದವು ಯಾರಿಗಿರುವುದು ಅವರು ದೇಶವನ್ನು ಅನುಭವಿಸುವರು. ಆತನ ಶಾಪವು ಯಾರಿಗಿರುವುದು ಅವರು ತೆಗೆದು ಹಾಕಲ್ಪಡುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಆಶೀರ್ವಾದವು ಯಾರಿಗಿರುವುದು ಅವರು ದೇಶವನ್ನು ಅನುಭವಿಸುತ್ತಾರಂತೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಆಶೀರ್ವಾದ ನಿನ್ನ ಮೇಲೆ ಇದೆಯೇ ಇಲ್ಲ ಅನ್ನುವಂಥದ್ದನ್ನು ನೀನು ಪರೀಕ್ಷೆ ಮಾಡಬೇಕು ಮಗಳೇ, ಮಗನೇ. ಯಾಕೆಂದ್ರೆ ದೇವರ ಆಶೀರ್ವಾದವಿತ್ತು ಅಂದ್ರೆ ನಾವು ಈ ದೇಶದಲ್ಲಿ ಕಾಲಿಡುವ ಪ್ರತಿ ಸ್ಥಳಗಳು ನಮ್ಮದೇ ಆಗ್ತದೆ. ದೇವರು ನಮ್ಮ ಕುಟುಂಬಗಳನ್ನ ಆಶೀರ್ವಾದ ಮಾಡುತ್ತಾನೆ. ನಮ್ಮ ಮನೆಗಳಲ್ಲಿ ಕೊರತೆ ಇಲ್ಲದಂತೆ ದೇವರ ಆಶೀರ್ವಾದ ಮಾಡುತ್ತಾನೆ. ಆತನ ಆಶೀರ್ವಾದ ನಿನ್ನ ಮೇಲೆ ಬರಬೇಕಾದರೆ, ಆತನ
ಒಂದು ಅದ್ಭುತವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡಿಬೇಕಾದ್ರೆ ನಿಮ್ಮ ನಿರ್ಧಾರ ಏನಾಗಿರ್ಬೇಕಂದ್ರೆ ದೇವರಿಗೆ ವಿಧೇಯರಾಗಿ ನೀವು ನಡಿಬೇಕೆಂಬುದಾಗಿ ಸತ್ಯವೇದಗೊಳ್ತಾ ಇದೆ. ನೀವು ದೇವರ ಮುಂದೆ ತಲೆಬಾಗಿ ನಡೆದುಕೊಳ್ಳುವುದಾದ್ರೆ, ನೀವು ಪ್ರಾರ್ಥನೆ ಮಾಡುವುದಾದ್ರೆ, ನೀನು ವಿಶ್ವಾಸದಿಂದ ಎದುರು ನೋಡುವುದಾದ್ರೆ ಆತನ ಆಶೀರ್ವಾದ ತನ್ನ ಭಕ್ತರ ಮೇಲೆ ಇರ್ತದೆ ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯದಲ್ಲಿ ಬಹಳ ಮುಖ್ಯವಾಗಿ ತಿಳಿಸುವಂತದ್ದು ಏನು ಅನ್ನೋದಾದ್ರೆ, ಪ್ರತಿದಿನ ನೀನು ಮಾಡುವ ಮುಂಜಾನೆ ಪ್ರಾರ್ಥನೆಗಳು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಪ್ರತಿದಿನ ಸಾಯಂಕಾಲ ಮಾಡುವ ಪ್ರಾರ್ಥನೆಗಳು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ವಿಶ್ವಾಸದಿಂದ ನೀನು ಮಾಡುವ ಪ್ರಾರ್ಥನೆಗಳಿಗೆ ಖಂಡಿತವಾಗಿ ಅದು ಒಂದು ದಿನ ಫಲ ಕೊಡ್ತದೆ ಅನ್ನೋದನ್ನ ನೀನು ಮರಿಬೇಡ. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಹುಡುಕಿ ಬರುವವರಿಗೆ ನಾನು ಎಂದಿಗೂ ಬರಿಗೈಯಲ್ಲಿ ಕಳಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 22ನೇ ವಚನದಲ್ಲಿ ದೇವರು ಹೇಳ್ತಾನೆ, ನನ್ನ ಆಶೀರ್ವಾದ ಇರುವವನು ದೇಶವನ್ನ ಅನುಭವಿಸ್ತಾನೆ ಖಂಡಿತವಾಗ್ಲು ಅಂತೇಳಿ. ಅಂದ್ರೆ ನಿನ್ನ ಜೀವಿತದಲ್ಲಿ ನೀನು ತಿಳ್ಕೊಳ್ಬೇಕಾದದ್ದು, ನೀನು ಕಷ್ಟ ಪಡಲಾರದಂತೆ ದೇವರು ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳನ್ನ ಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾನೆ. ದುಃಖ ಪಡಲಾರದಂತ ಜೀವಿತವನ್ನ ನಾನು ನಿನಗೆ ಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾನೆ. ಒಂದು ವೇಳೆ ಇವತ್ತು ನಿನ್ನ ಕುಟುಂಬದಲ್ಲಿ ಕಣ್ಣೀರಿದೆಯಾ, ಬಾಧೆಗಳಲ್ಲಿದೆಯಾ, ಗರ್ಭಫಲ ಇಲ್ಲ ಅಂತೇಳಿ ಚಿಂತಿಸ್ತಾ ಇದೆಯಾ, ಅಥವಾ ಸಾಲದಿಂದ ಆಲೋಚನೆಗಳಲ್ಲಿದೆಯಾ, ಚಿಂತೆಗಳಲ್ಲಿದೆಯಾ, ಸಮಸ್ಯೆಗಳಲ್ಲಿದೆಯಾ, ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಮೇಲೆ ನನ್ನ ಆಶೀರ್ವಾದ ಇದ್ರೆ ಈ ದೇಶದಲ್ಲೆಲ್ಲ ನೀನು ಅನುಭವಿಸ್ತೀಯ ಅಂತೇಳಿ ಹೇಳ್ತಾನೆ. ಇದಕ್ಕೆ ಉದಾಹರಣೆಗೆ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಇದ್ದಾಗ ಅಲ್ಲಿ ದೇವರ ವಾಕ್ಯದಲ್ಲಿ 6 ದಿನಗಳಲ್ಲಿ ಪ್ರಪಂಚವೆಲ್ಲ ಸೃಷ್ಟಿ ಮಾಡಿದ ಮೇಲೆ, ಅಂದ್ರೆ ಆಕಾಶ, ಭೂಮಿ, ಜಲಚರಗಳು ಮತ್ತು ಪ್ರಾಣಿ ಪಕ್ಷಿಗಳು ಪ್ರತಿಯೊಂದುಗಳನ್ನ ದೇವರು ಸೃಷ್ಟಿ ಮಾಡಿದಾಗ ಅಲ್ಲಿ ನಡೆದಂತ ಒಂದು ಸಂಗತಿ ಏನು ಗೊತ್ತಾ? 6ನೇ ದಿನದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ಆದಾಮನನ್ನ ಉಂಟು ಮಾಡಿದಾಗ ಆದಾಮನನ್ನ ಭೇಟಿ ಆಗುವುದಕ್ಕಾಗಿ ಪ್ರತಿ ಸಾರಿ ದೇವರು ಬರುವಂತವನಾಗಿದ್ದನು. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಆದಾಮನಿಗೂ ಮತ್ತು ಆದಾಮನ ಸಾಕಾಣಿಯಾದಂತ ತನ್ನ ಹೆಂಡತಿಯಾದ ಅವಳನ್ನು ದೇವರು ಕೊಟ್ಟಾಗಲೂ ಕೂಡ ದೇವರು ಹೇಳಿದನು, ಈ ತೋಟದಲ್ಲಿ ನಿಮಗೆ ಅಧಿಕಾರವನ್ನು ಕೊಡ್ತಾ ಇದ್ದಾನೆ, ಸಮಸ್ತವನ್ನ ನೀವು ಅನುಭವಿಸಿರಿ ಅಂತೇಳಿ ಹೇಳಿದನಂತೆ. ಹಲ್ಲೆಲೂಯಾ. ಆದ್ರೆ ಒಂದು ಷರತ್ತನ್ನಿಟ್ಟಂತೆ, ಒಳ್ಳೆದು ಕೆಟ್ಟದ್ರು ಅರವನ್ನು ಹುಟ್ಟಿಸುವಂತ ಆ ಒಂದು ಗಿಡದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಅಂತೇಳಿ ದೇವರು ಹೇಳಿದನು. ಈ ದೇಶವನ್ನು ನೀನು ಅನುಭವಿಸ್ಬೇಕಂತೇಳಿ ಅನ್ಕೊಳ್ತಾ ಇದೆಯಾ? ಈ ದೇಶದಲ್ಲಿರುವಂತ ಪ್ರತಿ ಸ್ವತ್ತುಗಳಿಗೆ ನೀನೇ ಶ್ರೀಮಂತನಾಗ್ಬೇಕಂತೇಳಿ ಅನ್ಕೊಂಡಿದ್ಯಾ? ಸಮೃದ್ಧಿಯಾಗಿ ಆಶೀರ್ವಾದದಲ್ಲಿ ಇರ್ಬೇಕಂತೇಳಿ ಅಂದ್ಕೊಂಡಿದ್ಯಾ? ದೇವರ ಒಂದೇ ಒಂದು ಷರತ್ತು ಏನ್ ಗೊತ್ತಾ? ಈ 22ನೇ ವಚನದಲ್ಲಿ ಹೇಳುತ್ತದೆ, ಆತನ ಶಾಪವು ಯಾರಿಗಿರುವುದೋ ಅವನು ತೆಗೆದು ಹಾಕಲ್ಪಡುವನು ಅಂತೇಳಿ ಬರೆಯಲ್ಪಟ್ಟಿದೆ. ವಾಕ್ಯ ನಿಮಗೆ ಅರ್ಥ ಆಗ್ತಾ ಇದೆಯಾ? 2ನೇ ಅಂಶದಲ್ಲಿ ಹೇಳ್ತಾನೆ, ದೇವರ ಕೋಪ ಅಥವಾ ದೇವರ ಕೈ ಬಿಟ್ಟಿರುವಂತ ವ್ಯಕ್ತಿಗಳು ಏನಾಗಿರ್ತಾರೆ ಹೇಳಿ? ಈ ಭೂಮಿಯಿಂದ ತೆಗೆಯಲ್ಪಡ್ತಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ಅಂದ್ರೆ ಮರಣವನ್ನ ನೋಡುತ್ತಾರೆ, ಪಾಪವು ಕೊಡುವ ಸಂಬಳ ಮರಣಕ್ಕೆ ಅವರು ಒಳಗಾಗುತ್ತಾರೆ. ದೇವರು ಒಂದೇ ಉದ್ದೇಶ ಇದೆ, ನಿನ್ನನ್ನು ಆಶೀರ್ವಾದ ಮಾಡಿ ಈ ದೇಶವನ್ನು ಅನುಭವಿಸುವಂತೇಳಿ ನಿಮ್ಮನ್ನು ಕಳಿಸಿದ್ದಾನೆ. ದೇವರು ಈ ಲೋಕದಲ್ಲಿ ಸೃಷ್ಟಿ ಮಾಡಿರುವ ಉದ್ದೇಶ ಕೂಡ ಏನ್ ಗೊತ್ತಾ? ನೀನು ಐಶ್ವರ್ಯವಂತನಾಗಬೇಕೆಂಬುದಾಗಿ, ಸಮೃದ್ಧಿ ಹೊಂದಿಕೊಳ್ಳಬೇಕೆಂಬುದಾಗಿ, ಉದ್ಯೋಗದಲ್ಲಿ ಜಯ ಹೊಂದಿಕೊಳ್ಳಬೇಕೆಂಬುದಾಗಿ, ವಿದ್ಯಾಭ್ಯಾಸದಲ್ಲಿ ಜಯ ಹೊಂದಿಕೊಳ್ಳಬೇಕಂತೇಳಿ ನಿನ್ನ ಸಮಸ್ತವನ್ನು ನೀನು ಕೇಳಿದ್ದನ್ನ ದೇವರು ಕೊಡೋದಕ್ಕಾಗಿ ದೇಶ ನಿನಗೆ ಕೊಟ್ಟಿದ್ದಾನಂತೆ. ಆದ್ರೆ ನಾವು ತಿಳ್ಕೊಳ್ಬೇಕಾದದ್ದು ಮತ್ತು ನಂಬಬೇಕಾದದ್ದು ಒಂದು ವಿಷಯ ಏನು ಗೊತ್ತಾ? ದೇವರನ್ನ ನಂಬಿದಂತ ನಾವೆಲ್ಲರೂ ಕೂಡ ಆತನ ಆಜ್ಞೆಯನ್ನು ಮೀರಿ ನಾವು ಪಾಪಗಳನ್ನ ಮಾಡಬಾರ್ದು ಅಂತೆ. ಆತನ ಆಜ್ಞೆಗಳನ್ನ ಮೀರಿ ನಮ್ಮ ಜೀವಿತಗಳನ್ನ ಕೆಡಿಸಿಕೊಳ್ಳಬಾರದು ಅಂತ ಹೇಳ್ತದೆ. ಯಾಕೆ ಪಾಸ್ಟ್ರೆ ನಮ್ಮ ಜೀವಿತಗಳಲ್ಲಿ ತಪ್ಪು ಮಾಡಬಾರ್ದ? ನಿಜವಾಗ್ಲೂ ಹೇಳ್ತೇನೆ, ಕೆಟ್ಟ ದಾರಿಯನ್ನ ಹಿಡಿದುಕೊಳ್ಳುವುದಾದ್ರೆ ದೇವರು ನಮ್ಮನ್ನು ತೆಗೆದು ಹಾಕ್ತಾನೆ ಅನ್ನೋದನ್ನ ಮರಿಬೇಡ್ರಿ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1, 2, 3 ವಚನಗಳನ್ನ ನೀವು ಓದ್ರಿ. ಅಲ್ಲಿ ದೇವರ ವಾಕ್ಯ ಯಾವ ರೀತಿಯಲ್ಲಿ ನಿಮಗೆ ಪ್ರತ್ಯುತ್ತರವಾಗಿ ಕೊಡ್ತದೆ. ಹೊಸ ಒಡಂಬಡಿಕೆ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ರಿ. నేను నిజమైన ద్రాక్షావల్లిని, నా తండ్రి వ్యవసాయకుడు, నాలో ఫలించని ప్రతి తీగను ఆయన తీసి పారవేಯನು. ನೋಡ್ರಿ, ದ್ರಾಕ್ಷ ನಾವು ಓದ್ರಿ, ಕನ್ನಡದಲ್ಲಿ ಒಂದ್ಸಾರಿ ಓದ್ರಿ, ಇನ್ನೊಂದ್ಸಾರಿ. ನಾನೇ ನಿಜವಾದ ದ್ರಾಕ್ಷಾಬಳ್ಳಿ, ನಾನು ನಿಜವಾದ ದ್ರಾಕ್ಷಾಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನ ತಂದೆ ತೋಟಗಾರನು, ನನ್ನಲ್ಲಿಂದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಆತನು ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ನನ್ನ ಜೊತೆಲಿ ಹೇಳ್ಬೇಕು ನೀವು. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಆತನು ನಾನು ನಿಮಗೆ ಹೇಳಿದ ವಾಕ್ಯದ ಪ್ರಕಾರ ಈಗ ಶುದ್ಧರಾಗಿದ್ದೀರಿ, ನೀವು ಅಭಿವೃದ್ಧಿಗೊಳ್ಳುತ್ತೀರಿ ಅಂತೇಳಿ ಹೇಳ್ತಾರೆ. ಹಲ್ಲೆಲೂಯಾ. ಫಲ ಕೊಡಲಾರದಿರುವಂತ ಕೊಂಬೆಗಳನ್ನ ಕಿತ್ತು ಹಾಕ್ತಾನಂತೆ. ಫಲ ಕೊಡುವವಳಿಗೆ ಇನ್ನೂ ಫಲ ಕೊಡುವ ಹಾಗೆ ಅದಕ್ಕೆ ಏನ್ ಮಾಡ್ತಾನೆ?
ಶಕ್ತಿಯನ್ನ ಕೊಡ್ತೇನೆ, ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. Hallelujah. ಯಾರೆಲ್ಲ ಎಷ್ಟು ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರೆ, ದೇವರನ್ನ ಆಧಾರಗೊಂಡು ನೀವು ಜೀವನಗಳನ್ನ ಮಾಡ್ತಿರೋ, ನೀವು ಇನ್ನು ಬಲಗೊಳ್ಳುವಾಗ ಆಶೀರ್ವಾದ ಮಾಡ್ತಾನೆ, ಇನ್ನು ಶಕ್ತಿಗೊಳ್ಳುವಾಗ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಇನ್ನು ನಿಮ್ಮ ಮೇಲೆ ಬರುವಂತ ಮುರಿಯುವುದಕ್ಕಾಗಿ ಬರುವಂತ ಸೈತಾನನ ಎಲ್ಲ ತಂತ್ರಗಳನ್ನ ದೇವರು ಕಟ್ಟಿ ಹಾಕುವಂತ ಬಲವು ನಿಮ್ಮ ಕೈಲೇ ಕೊಡ್ತಾನಂತೆ ದೇವರು. Hallelujah. ಅಲ್ಲೆಲೂಯಾ. Hallelujah. ಆತನು ಹೇಳ್ತಾ ಇದ್ದಾನೆ, ನಾನು ದ್ರಾಕ್ಷಾ ಬಳ್ಳಿಯು, ನನ್ನ ತಂದೆಯು ತೋಟಗಾರನಾಗಿದ್ದಾನೆ, ನೀವೆಲ್ಲ ಫಲ ಕೊಡುವಂತ ಕೊಂಬೆಗಳು ಆಗಿರಬೇಕು ಎಂಬುದಾಗಿ ದೇವರು ಬಯಸುತ್ತಾ ಇದ್ದಾನೆ. ಆ ಫಲ ಕೊಡುವಂತ ಕೊಂಬೆಗಳು ಯಾರಾಗ್ತಾರೆ ಗೊತ್ತಾ? ದೇವರ ಮಾತಿಗೆ ಭಯಪಡುವವರು, ಪಾಪಗಳಿಗೆ ದೂರವಾಗಿರುವವರು, ನೀತಿಯ ಜೀವಿತವನ್ನ ನಡೆಸುವವರು, ಕಣ್ಣನ್ನ, ಬಾಯಿಯನ್ನ, ಕಿವಿಗಳನ್ನ, ಶರೀರವನ್ನ ಆದಷ್ಟು ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ನಡೆಸಿಕೊಳ್ಳುವಂತ ಪ್ರತಿ ವ್ಯಕ್ತಿಗಳ ಜೀವಿತದಲ್ಲಿ ದೇವರ ವಾಕ್ಯವೇ ಹೇಳ್ತಾ ಇದೆ 3ನೇ ವಚನದಲ್ಲಿ, ನೀನು ಇನ್ನೂ ಫಲ ಕೊಡುವಾಗ ನಾನು ಆಶೀರ್ವಾದ ಮಾಡ್ತೇನೆ, ಇನ್ನೂ ನಿನ್ನನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾನೆ. 15ನೇ ಅಧ್ಯಾಯ ಯೋಹನನ ಬರೆದ ಸುವಾರ್ತೆಯಲ್ಲಿ. ನೀವು ನಂಬಬೇಕು, ವಿಶ್ವಾಸ ಇಡಬೇಕು. ಒಂದು ವೇಳೆ ನೀವು ದೇವರನ್ನು ನಂಬಿಕೊಂಡಿದ್ದೇನೆ ಬ್ರದರ್, ನಾನು ದೇವರನ್ನು ನಂಬಿಕೊಂಡಿದ್ದೇನೆ ಅಂತೇಳಿ ನೀವು ಹೇಳ್ತಾ ಇದ್ರೆ ಸಹೋದರರೇ, ನಾನು ನಿಮ್ಮೆಲ್ಲರಿಗೂ ಒಂದು ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಂಬುವುದು ಬೇರೆ, ಅದನ್ನ ನಡ್ಕೊಳ್ಳುವುದು ಬೇರೆ ಆಗಿರ್ತದೆ. ನೀನು ನಂಬಿದ್ರೆ ಸಾಲದು, ಮಂದಿರಕ್ಕೆ ಬಂದ್ರೆ ಸಾಲದು, ನಿನ್ನ ಹೃದಯವು ದೇವರಿಗೆ ಸಮರ್ಪಣೆ ಮಾಡಬೇಕಾಗಿದೆ. ನೀನು ದೇವರ ಮುಂದೆ ತಗ್ಗಿಸಿಕೊಳ್ಳಲು ಬೇಕಾಗಿದೆ. ದೇವರ ಆಜ್ಞೆಗಳ ಪ್ರಕಾರ ನಡೆದುಕೊಂಡ್ರೆ ಮಾತ್ರನೇ ನೀನು ತೆಗೆದು ಹಾಕಲ್ಪಡುವುದಿಲ್ಲ. ನೀನು ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನು ನೋಡ್ತೀಯ, ದೇಶವನ್ನ ಅನುಭವಿಸ್ತೀಯ ಅಂತೇಳಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ಒಂದು ವೇಳೆ ನಿನಗೆ ಅನೇಕ ವರ್ಷಗಳಿಂದ ನೀನು ದೇವರಲ್ಲಿದ್ರು ಕೂಡ ಮನೆಯಲ್ಲಿ ಭಯಂಕರವಾದ ಸಮಸ್ಯೆಗಳು ಇದೆ ಅಂತೇಳಿ ಅನ್ನುವುದಾದ್ರೆ, ನೀನು ದೇವರ ಕಡೆಗೆ ತಿರುಗಲಿಲ್ಲ ಅಂತೇಳಿ ನೀನು ತಿಳ್ಕೊಳ್ಬೇಕೆಂಬುದಾಗಿ ಹೇಳ್ತೇನೆ. ಈಗಲಾದ್ರೂ ದೇವರ ಕಡೆಗೆ ತಿರುಗು. ಅನೇಕರು ಮನುಷ್ಯರ ಮೇಲೆ ನಂಬ್ತಾ ಇದ್ದಾರೆ. ಇವತ್ತು ಮನುಷ್ಯರಿದ್ದಾರೆ, ಅವರಿದ್ದಾರೆ ನಮಗೆ ಸಹಾಯ ಮಾಡ್ತಾರೆ, ಅವರಿದ್ದಾರೆ ನಮಗೆ ಆದರಣೆ ಕೊಡ್ತಾರೆ. ನನಗಿಂದು ಬ್ಯಾಂಕ್ ಫೋನ್ ಇದೆ, ನನ್ನ ಬ್ಯಾಂಕ್ ಅಕೌಂಟ್ ನನ್ನನ್ನು ಕಾಪಾಡ್ತದೆ, ನನ್ನ ಹಣ ನನ್ನ ಕಾಪಾಡ್ತದೆ, ನನ್ನ ಬಂಗಾರ ಕಾಪಾಡ್ತದೆ. ಕೆಲವು ಸಾರಿ ನಮ್ಮನ್ನು ಸೈತಾನ ಏನ್ ಮಾಡ್ತಾನೆ ಅಂದ್ರೆ, ಪ್ರಾರ್ಥನೆ ಮಾಡದೆ, ವಾಕ್ಯಗಳನ್ನ ಓದದೆ, ಮುಂಜಾನೆ ಎದ್ದು ಪ್ರಾರ್ಥಿಸದಂತೆ ಏನ್ ಮಾಡ್ತದೆ ಗೊತ್ತಾ? ನಿನ್ನ ಮೇಲೆ ನಿನಗೆ ನಂಬಿಕೆ ಬರುವಾಗ ಗರ್ವದ ಬೀಜವನ್ನು ಬಿತ್ತುತ್ತಾನಂತೆ ಅವನು ನಿಮ್ಮ ದೇಹದಲ್ಲಿ. ಏನ್ ಗೊತ್ತಾ? ನೀನು ಸುಂದರವಂತನು, ಅಥವಾ ನೀನು ಬಲವಂತನು, ಅಥವಾ ನೀನು ಶ್ರೇಷ್ಠಕರವಾದ ಸ್ತ್ರೀಯೋ, ನಿನ್ನ ಪ್ರಾರ್ಥನೆಗಳೆಲ್ಲ ಕೇಳಿದಾನೆ, ಇನ್ನೇನು ಮಾಡೋದು ಅವಶ್ಯಕತೆ ಇಲ್ಲ, ನೀನು ಹೋಗ್ಬೇಕಾಗಿದ್ದ ದಾರಿ ಇದು, ಅದು ಇದು ಅಂತೇಳಿ ಹೇಳಿ ಸಾತನು ನಿನ್ನನ್ನು ಎಷ್ಟೋ ಸಾರಿ ಬೀಳಿಸುವಂತ ಪ್ರಯತ್ನಗಳಲ್ಲಿ ನೀವು ಬಿದ್ದು ಹೋಗಿದ್ರೆ ನೀವು ಜಯ ಹೊಂದಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ಹೇಳ್ತೇನೆ, ಮನುಷ್ಯರ ಮೇಲೆ ಆಧಾರಗೊಂಡು ನೀವು ಯಾವತ್ತೂ ಜೀವನ ಮಾಡಬೇಡ್ರಿ. ಹಣವು ಬಂಗಾರದ ಮೇಲೆ ಆಧಾರಗೊಂಡು ನೀವು ಜೀವನಗಳನ್ನ ಮಾಡಬೇಡ್ರಿ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನವರಿದ್ದಾರೆ, ತಮ್ಮವರಿದ್ದಾರೆ ಅಂತೇಳಿ ನಂಬಿ ಮೋಸ ಹೋಗಬೇಡಿರಿ. ದೇವರ ಮೇಲೆ ಆಧಾರಗೊಂಡು ನೀವು ಬದುಕುವುದಾದರೆ ನಿನ್ನ ಕಣ್ಣೀರು ಒರೆಸುವುದಕ್ಕಾಗಿ ಯಜಮಾನನು ಯಾವಾಗಲೂ ನಿನ್ನ ಜೊತೆಯಲ್ಲಿ ಇರ್ತಾನಂತೆ. ಆತನ ಹೇಳ್ತಾನೆ, ಈ ದೇಶ ನಿನಗಾಗಿ ಕೊಟ್ಟಿದ್ದೇನೆ. ಯಾರಿಗಾಗಿ? ನೀತಿವಂತರಿಗಾಗಿ ಕೊಟ್ಟಿದ್ದಾನೆ, ನಿನಗಾಗಿಯೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ದೇವರು ವಾಗ್ದಾನ ಮಾಡಿದಾಗ ನಿಮ್ಮ ಜೀವಿತಗಳಲ್ಲಿ ಸಂಪೂರ್ಣವಾಗಿ ಆತನ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. Hallelujah. ಕೊನೆಯದಾಗಿ ದಾವಿದನು ಬರೆದ ಕೀರ್ತನೆ 37ನೇ ಅಧ್ಯಾಯ ಇದೇ 9ನೇ ವಚನದಲ್ಲಿ ನೀವು ಯಾರಾದ್ರೂ ಒಬ್ರು ಹೋದ್ರಿ? 37 9ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನ ಅನುಭವಿಸುವರಂತೆ. ಹಲ್ಲೆಲೂಯಾ. Hallelujah. ಓದ್ತೀರಾ? తెలుగు చదువుతావా? కీడు చేయువారు నిర్మూలమవుదురు, యెహోవా కొరకు కనిపెట్టిన వారు దేశమును స్వతంత్రించుకొనుదురు. నిరీక్షణ దేవుని పైన ఉండాలి. దేవుని పైన ఆధారంతో మనము జీవించాలి. ఆయన పైన నమ్మకంతో ఉండాలి. కానీ మన డబ్బు పైన కానీ, మన స్నేహితుల పైన కానీ, మన బంధువుల పైన కానీ, మన ఇల్లు పైన కానీ, మనకున్న పలుకుబడి పైన కానీ, మన బలము పైన కానీ, మన చేతి శక్తి కానీ, మనకున్న మన పైన మనం ఆధారము పడినట్లయితే కూడా ఓడిపోతాం అనేది మర్చిపోదండి. దేవుని పైన ఆధారము పడిన బిడ్డలకు, దేవుని పైన ఆధారంతో జీవించే కుటుంబాలను, వాళ్ళు ప్రార్థన చేసే వారిని దేవుడు అంటున్నాడు, సమృద్ధిగా నేను ఆశీర్వదిస్తాను, ఈ దేశమును స్వతంత్రించుకుంటారు. అంటే ಫ್ರೀಡಮ್ ವಸ್ತುಂದೆ అని ದೇವನ ವಾಕ್ಯಂ ಸಲಚುತ್ತದೆ. ಸ್ವತಂತ್ರವಾಗಿ ಬದುಕುವಾಗ ನಾನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾನೆ. ಈ ಭೂಮಿಯಲ್ಲಿ ನೀನು ಎಲ್ಲಿ ಹೋದ್ರೂ ಆಶೀರ್ವಾದಗಳೇ. ಅವತ್ತು ಅದನ್ನೇ ಹೇಳಿದನು ಅಬ್ರಾಮನಿಗೆ. ಅಬ್ರಾಮ 75 ವರ್ಷದಲ್ಲಿ ದೇವರು ಅಬ್ರಾಮನನ್ನ ಕರೆದಾಗ ಹೇಳ್ದ, ನೀನು ಎಲ್ಲವುಗಳನ್ನು ಬಿಟ್ಟು ಬಾ, ನಾನು ಹೇಳುವ ದೇಶದಲ್ಲಿ ನೀನು ಹೋಗ್ತಾ ಇದೆಯಾ, ನಾನು ಮತ್ತೆ ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ನಿನ್ನ ಕುಟುಂಬ ಆಶೀರ್ವಾದ ಮಾಡುತ್ತೇನೆ, ನಾನು ನಂಬಿ ನೀನು ಬಾ ಅಂದಾಗ ಬಂಧು ಬಳಗ, ಸ್ನೇಹಿತರು, ಸ್ವಂತ ಊರನ್ನ ಕಾರಾನ್ ಅನ್ನುವಂತ ಪಟ್ಟಣವನ್ನ ಬಿಟ್ಟು ತನ್ನ ಅಣ್ಣನ ಮಗನನ್ನ ಕರೆದುಕೊಂಡು, ಹೆಂಡತಿಯನ್ನು ಕರೆದುಕೊಂಡು ಬರೀ ಗೈಯಲ್ಲಿ ಬರುವಾಗ ನೀವು ನಂಬ್ತಿರಲಿಲ್ಲ, ಕೆಲವೇ ವರ್ಷಗಳಲ್ಲಿ ಕುರಿಗಳು, ದನಗಳು, ಬಂಗಾರ, ಬೆಳ್ಳಿ, ಐಶ್ವರ್ಯ, ದೇವರು ಇನ್ನೂ 6 ಜನ ಅರಿವತ್ತ ಕಾನಾನ್ ದೇಶದಲ್ಲಿ ಇನ್ನೂ ಅವರು ಪ್ರವೇಶ ಮಾಡಲಿಲ್ಲ.
ಶತ್ರುಗಳ ದೇಶದಲ್ಲಿ ಅವರು ಅಭಿವೃದ್ಧಿಗೊಂಡು ಬಿಟ್ರಂತೆ. ಅಲ್ಲೆಲೂಯ, ಅಲ್ಲೆಲೂಯ. Hallelujah. ದೇವರ ಮಕ್ಕಳು ಎಲ್ಲಿ ಕಾಲಿಡ್ತಾರಲ್ಲ ಆಶೀರ್ವಾದ ರೀ. ದರಿದ್ರನೇ ಇರಲ್ಲ, ಶಾಪನೇ ಇರಲ್ಲ, ಕೊರತೆಗಳೇ ಇರೋದಿಲ್ಲ. ಯಾಕೆ ಅಂದ್ರೆ ದೇವರಿಗೆ ಭಯ ಪಡುವವರಿಗೆ ಆತ ಸಮೃದ್ಧಿಯಾಗಿ ದೇಶವನ್ನು ಅನುಭವಿಸುವಂತ ಕೃಪೆ ಕೊಡ್ತಾನೆ, ತಿನ್ನುವಂತ ಕೃಪೆ ಕೊಡ್ತಾನೆ, ಕುಡಿಯುವಂತ ಕೃಪೆ ಕೊಡ್ತಾನೆ, ಸಂತೋಷವಾಗಿ ಕೃತಜ್ಞತೆ ಸಲ್ಲಿಸುವಂತ ಬಲವನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ. ಈ ದೇಶವೆಲ್ಲ ನಿನ್ನ ಕೈ ಕೆಳಗಡೆ ಸ್ವತಂತ್ರಗೊಳಿಸಿಕೊಟ್ಟು ನೀನು ಎಲ್ಲಿ ಆದ್ರೂ ಬದುಕು ಹೋಗು ಅಂತೇಳಿ ದೇವರು ನಿನ್ನನ್ನು ಬಿಡ್ತಾನಂತೆ. ಅಲ್ಲೆಲೂಯ. Hallelujah. ಈ ದೇಶದಲ್ಲಿ ಮಾತ್ರ ನಿಮಗೆ ಸ್ವತಂತ್ರ ಅಲ್ಲ, ಆ ಪರಲೋಕ ರಾಜ್ಯದಲ್ಲಿ ಕೂಡ ನಿನಗೆ ಸ್ವತಂತ್ರ ಕೊಟ್ಟಿದ್ದಾನೆ ಅನ್ನೋದನ್ನು ಮರಿಬೇಡ್ರಿ. ವಿಶ್ವಾಸದಲ್ಲಿರಿ. ದೇವರು ಯಾರ ಮೇಲೆ ಆತನ ಆಶೀರ್ವಾದ ಇದೆ ಅವರು ಧನ್ಯರು. ಅಲ್ಲೆಲೂಯ, Hallelujah. ಅಲ್ಲೆಲೂಯ, Hallelujah. ಅಲ್ಲೆಲೂಯ. Hallelujah. ನಂಬಿಕೆ ಇದ್ರೆ ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡ್ಲಿ. ಆಮೇನ್. ಪ್ರಾರ್ಥನೆ ಮಾಡೋಣ.